ಹಲೋ ಗೆಳೆಯರೇ, ನಮ್ಮ ಲಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ 122ಕ್ಕೆ ಸ್ವಾಗತ. ಇಂದಿನ ಎಪಿಸೋಡಲ್ಲಿ ದ ಟಾಪಿಕ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್. ಓಕೆ, ಸೊ ನ್ಯೂಸಲ್ಲಿ ಯಾಕಿದೆ, ಏನಿದು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಅದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಂದು ಡಿಸೀಸ್ನ ಸ್ಟಡಿ ಮಾಡೋಕಂದಾಗ ಆ ಡಿಸೀಸ್ನ ಯಾವ ಥರ ಸ್ಟಡಿ ಮಾಡೋಕಂದ್ರೆ, ಡಿಸೀಸ್ ಪ್ರೊಫೈಲ್ನ ಯಾವ ಥರ ಸ್ಟಡಿ ಮಾಡೋಕಂದ್ರೆ, ಓಕೆ, ಇದೊಂದು ಡಿಸೀಸ್ ಅಂತ ಇತ್ತಂದರೆ, ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಅದು ಟ್ರಾನ್ಸ್ಮಿಷನ್ ಮೆಥಡ್ ಯಾವ ಥರ ಅಂತ. ಓಕೆ, ಟ್ರಾನ್ಸ್ಮಿಷನ್ ಆದಮೇಲೆ ವೆಕ್ಟರ್ಸ್, ಸರಿನಾ, ಅದು ವೆಕ್ಟರ್ಸ್ ಹೆಲ್ಪ್ ಮಾಡೋದು ಯಾರು ಅಂತ. ಆಮೇಲೆ ಟ್ರಾನ್ಸ್ಮಿಷನಲ್ಲಿ ಟ್ರಾನ್ಸ್ಮಿಟ್ ಮಾಡುವಂಥ ಪ್ಯಾಥೋಜನ್ ಯಾವುದು. ಓಕೆ, ಇದನ್ನೆಲ್ಲ ನೋಡಿದ ಮೇಲೆ ಇದ್ರದ್ದು ವೆಕ್ಟರ್ಸ್ ನೋಡಿದ ಮೇಲೆ ಸಿಂಪ್ಟಮ್ಸ್ ಏನಂತ ನೋಡಬೇಕು. ಸಿಂಪ್ಟಮ್ಸ್ ಎಲ್ಲ ನೋಡಿದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದಕ್ಕೆ ವ್ಯಾಕ್ಸಿನ್ ಇದೆಯಾ ಅದಕ್ಕೆ ಅಂತ ನೋಡಬೇಕು. ವ್ಯಾಕ್ಸಿನ್ ಇದೆ ಆದಮೇಲೆ ನೆಕ್ಸ್ಟು ಆ ವ್ಯಾಕ್ಸಿನ್ ಇತ್ತಂದರೆ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, ಓಕೆ, NIP ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ, ಇಂದ್ರಧನುಷ್ ಪ್ರೋಗ್ರಾಮಲ್ಲಿ ಅದು ಇನ್ಕ್ಲೂಡ್ ಆಗಿದೆ ಇಲ್ಲೋ ಅಂತ ನೋಡಬೇಕು. ಓಕೆ, ಇದನ್ನೆಲ್ಲ ನೋಡಿದ ಮೇಲೆ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಡಿಸೀಸ್ನ ಕವರ್ ಮಾಡೋಕೆ ನೀವು. ಓಕೆ, ಸೊ ಟುಡೇ the disease which we are going to cover is Casanova forest disease. These diseases are especially important from prelims perspective. Prelims alli every year there will be one question on diseases. Okay, so discuss ಮಾಡೋಣ. ಫಸ್ಟ್ ಒನ್ ನ್ಯೂಸ್ ಅಲ್ಲಿ ಯಾಕಿದೆ ಅಂತಂದರೆ, ಸೊ ಸಿಲೆಬಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂದರೆ ಇದು GS2 ಹೆಲ್ತಲ್ಲಿ ಬರ್ಬೋದು ಅಥವಾ GS3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೂ ಕೂಡ ಬರುತ್ತೆ, ಎರಡರಲ್ಲೂ ಕೂಡ ಕೇಳುವಂಥ ಚಾನ್ಸ್ ಇರುತ್ತೆ. ದೆನ್ ಕಂಟೆಕ್ಸ್ಟ್, ರೀಸೆಂಟ್ಲಿ ದ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹೆಲ್ತ್ ಅಫಿಷಿಯಲ್ಸ್ ಆರ್ ಹೈ ಅಲರ್ಟ್ ಟು ಪ್ರಿವೆಂಟ್ ಕ್ಯಾಸನೋರಾ ಫಾರೆಸ್ಟ್ ಡಿಸೀಸ್ ಆರ್ KFD, ಆಲ್ಸೋ ನೋನ್ ಎಸ್ ಮಂಕಿ ಫೀವರ್ ಇನ್ ದ ಡಿಸ್ಟ್ರಿಕ್ಟ್. ಓಕೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಒಂದು ರೆಡ್ ಅಲರ್ಟ್ನ ಇಶ್ಯೂ ಮಾಡಿದ್ದಾರೆ. KFD ಅಥವಾ ಕ್ಯಾಸನೋರಾ ಫಾರೆಸ್ಟ್ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆ, ಅದಕ್ಕೋಸ್ಕರ ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ರೆಡ್ ಅಲರ್ಟ್ನ ಇಶ್ಯೂ ಮಾಡಿದ್ದಾರೆ. ದೆನ್ ಅದ್ರ ಜೊತೆಗೆ ಈ ಇಯರಲ್ಲಿ ನ್ಯೂಸ್ ಯಾಕಿತ್ತು ಅಂದರೆ, ಸಿನ್ಸ್ ದ ಬಿಗಿನಿಂಗ್ ಆಫ್ 2024 2 individuals have lost their lives due to Casanova forest disease, which is a viral infection which is prevalent in Karnataka. Okay, then the number of deaths reported due to the disease since 1956 when it was noticed in the forest of Shimoga district is about 560. Okay, ಆ ಡಿಸ್ಕವರ್ ಆದಾಗಿಂದ ಇಲ್ಲಿವರೆಗೂ ಟೋಟಲ್ ಆಗಿ 560 ಮೆಂಬರ್ ಡೆತ್ ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೌ ವಿಲ್ ಅಂಡರ್ಸ್ಟ್ಯಾಂಡ್ ಡಿಸೀಸ್. Okay, so what is Casanova forest disease? So Casanova forest disease is a zoonotic disease or zoonotic illness which is colloquially referred as monkey disease due to its link with monkey fatalities. Okay, ಏನಂತಂದರೆ ಆ zoonotic disease ಅಂತ ಇದೆಯಲ್ಲ ವರ್ಡ್, zoonotic ಅಂದರೆ ಏನಂತಂದರೆ, ನಾರ್ಮಲ್ ಆಗಿ ಎನಿಮಲ್ ಇರುತ್ತೆ, ಮಂಕಿ ಆರ್ ಎನಿ ಎನಿಮಲ್. ಫಸ್ಟ್ ಇನಿಷಿಯಲ್ ಆಗಿ ಆ ಡಿಸೀಸ್ ಎನಿಮಲ್ಸಲ್ಲಿ ಬರುತ್ತೆ, ಆ ಎನಿಮಲ್ಸಲ್ಲಿ ಬಂದ ಮೇಲೆ ಇಟ್ ದೆನ್ ಟ್ರಾನ್ಸ್ಫರ್ಸ್ ಇಂಟು ಹ್ಯೂಮನ್ ಬೀಯಿಂಗ್ಸ್. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಕೂಡ ಟ್ರಾನ್ಸ್ಫರ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಒಂದು ಡಿಸೀಸಸ್ ಫಸ್ಟು ಎನಿಮಲ್ಸಿಗೆ ಬಂದು ಎನಿಮಲ್ಸಿಂದ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದಕ್ಕೆ ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಇಫ್ ಅ ಡಿಸೀಸ್ ಹ್ಯಾಸ್ ಅ ಕೆಪಾಬಿಲಿಟಿ, ಇಫ್ ಅ ಡಿಸೀಸ್ ಹ್ಯಾಸ್ ಅ ಕೆಪಾಸಿಟಿ ಟು ಟ್ರಾನ್ಸ್ಮಿಟ್ ಇಟ್ ಸೆಲ್ಫ್ ಫ್ರಮ್ ಎನಿಮಲ್ ಟು ಹ್ಯೂಮನ್ ಬೀಯಿಂಗ್ಸ್, ಅದಕ್ಕೆ ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ದೆನ್ ಇದಕ್ಕೆ ಸದ್ಯಕ್ಕೆ ಮಂಕಿ ಡಿಸೀಸ್ ಅಂತ ಕರಿತೀವಿ ಅಥವಾ ಮಂಕಿ ಫೀವರ್ ಅಂತ ಕರಿತೀವಿ, ಬಿಕಾಸ್ ಇನಿಷಿಯಲಿ ಇಟ್ ವಾಸ್ ಅಫೆಕ್ಟಿಂಗ್ ಮಂಕೀಸ್. ಆ ಮಂಕಿಯಿಂದ ಕಾಂಟ್ಯಾಕ್ಟ್ ಆದಮೇಲೆ ಹ್ಯೂಮನ್ ಬೀಯಿಂಗ್ಸ್ ಕೂಡ ಇದು ಇಂಪ್ಯಾಕ್ಟ್ ಆಗಿ ಸ್ಟಾರ್ಟ್ ಆಯಿತು. ದೆನ್ ಯಾವುದಕ್ಕೆ ಕಾಸ್ ಆಗುತ್ತೆ ಅಂತಂದರೆ, ಇದ್ರದ್ದು ವೈರಸ್ ಅಥವಾ ಟ್ರಾನ್ಸ್ಮಿಷನ್ ಆಗುವಂಥ ಕಾಸ್ ಮಾಡುವಂಥ ಪ್ಯಾಥೋಜನ್ ಯಾವುದು ಅಂತಂದರೆ, ಕಾಸ್ಡ್ ಬೈ ಕ್ಯಾಸನೋರಾ ಫಾರೆಸ್ಟ್ ಡಿಸೀಸ್ ವೈರಸ್ ವಿಚ್ ಇಸ್ ಪ್ರೈಮರ್ಲಿ ಅಫೆಕ್ಟಿಂಗ್ ಹ್ಯೂಮನ್ಸ್ ಆ್ಯಂಡ್ ಮಂಕೀಸ್. ಓಕೆ, ಸೊ ಇಟ್ ಈಸ್ ಅ ವೈರಸ್. ವಿತಿನ್ ಡಿಸೀಸಲ್ಲಿ ಪ್ಯಾಥೋಜನ್ಸಲ್ಲಿ 4 ಟೈಪ್ಸ್ ಇರುತ್ತೆ. ಓಕೆ, 4 types of pathogens are present. Pathogens ಅಂದ್ರೇನು, ಎನಿ ಮೈಕ್ರೋಬ್. ಓಕೆ, ಎನಿ ಮೈಕ್ರೋಬ್ ವಿಚ್ has a capacity to provide diseases, which has a capacity to result in disease in human beings, ಅದಕ್ಕೆ ಪ್ಯಾಥೋಜನ್ ಅಂತ ಕರಿತೀವಿ. ಓಕೆ, ಪ್ಯಾಥೋಜನ್ಸ್ ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್. ಆ ಮೈಕ್ರೋ ಆರ್ಗಾನಿಸಮ್ ಹ್ಯೂಮನ್ ಬಾಡಿಯಲ್ಲಿ ಬಂದಾಗ ಏನಾದ್ರು ಡಿಸೀಸ್ನ ರಿಸಲ್ಟ್ ಮಾಡ್ತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಪ್ಯಾಥೋಜನ್ಸ್. ಓಕೆ, ಈ ಪ್ಯಾಥೋಜನ್ಸಲ್ಲಿ 4 ಟೈಪ್ ಡಿವೈಡ್ ಮಾಡ್ತೀವಿ. ಒನ್ ಈಸ್ ವೈರಲ್ ಡಿಸೀಸಸ್ or viruses. Okay, virus, and then there is bacterial, then there is fungus or fungi, then there is protozoa.
ಈ ರೀತಿಯಾಗಿ ಪ್ಯಾಥೋಜನ್ಸ್ನ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಫಾರ್ ವೈರಲ್ ಯಾವುದಂತಂದರೆ ಇದೆ KFD, ಕ್ಯಾನ್ಸರ್ ಫಾರೆಸ್ಟ್ ಡಿಸೀಸ್. ಜೊತೆಗೆ ಫೇಮಸ್ ಆಗಿ ಏಡ್ಸ್ ಆಗಲಿ, ಝಿಕಾ ವೈರಸ್ ಆಗಲಿ, ಮೋಸ್ಟ್ ಆಫ್ ದ ಫೆಟಲ್ ಡಿಸೀಸ್ ಎಲ್ಲ ಇರುತ್ತಲ್ಲ, ನಾರ್ಮಲ್ ಆಗಿ ನಾರ್ಮಲ್ ಆಗಿ ಏಡ್ಸಿಂದ ವೈರಸ್ಸಿಂದ ಬರುತ್ತೆ. ಓಕೆ, ವೈರಸ್ಸಿಂದ ಬರುತ್ತೆ. ಸೊ ಬ್ಯಾಕ್ಟೀರಿಯಲ್ಲಿ ಎಕ್ಸಾಂಪಲ್ ಯಾವುದಂತಂದರೆ ಮಲೇರಿಯಾ, ಟೈಫಾಯ್ಡ್. ಓಕೆ, ಇದು ಬ್ಯಾಕ್ಟೀರಿಯಲ್ ಬರುತ್ತೆ. ಫಂಗೈಯಲ್ಲಿ ಬ್ಲ್ಯಾಕ್ ಐ ಸಿಂಡ್ರೋಮ್. ಓಕೆ, ಬ್ಲ್ಯಾಕ್ ಐ ಸಿಂಡ್ರೋಮ್ ಫಂಗಲ್ ಬರುತ್ತೆ. ಪ್ರೋಟೋಜೋಯಲ್ಲಿ ಕಾಲಾ ಅಜರ್. ಓಕೆ, ಕಾಲಾ ಅಜರ್ ಅಂತ ಬರುತ್ತೆ. ಇದೆಲ್ಲ ಡಿಸೀಸಸ್ ಬೇರೆ ಬೇರೆ ಇದರಿಂದ ಬರೋದು. ಬಟ್ ಮೋಸ್ಟ್ ಫ್ಯಾಟಲ್ ಮತ್ತು ಜಾಸ್ತಿ ಡಿಸೀಸ್ ಬರೋದಂದರೆ ವೈರಸ್ಸಿಂದ. ಓಕೆ, ದಿಸ್ ಈಸ್ ಅಬೌಟ್ ಪ್ಯಾಥೋಜನ್ಸ್. ದೆನ್ ಈ KFD ಬರೋದು ವೈರಸ್ಸಿಂದ ಬರುತ್ತೆ. ಅದಕ್ಕೆ KFD ವೈರಸ್ ಅಂತ ಕರೀತಾರೆ. ಇಟ್ ಇನಿಷಿಯಲಿ ಪ್ರೈಮರ್ಲಿ ಯಾರಿಗೆ ಎಫೆಕ್ಟ್ ಮಾಡುತ್ತೆ? ಹ್ಯೂಮನ್ ಮತ್ತು ಮಂಕೀಸ್. ಇದನ್ನ ಇನಿಷಿಯಲ್ ಆಗಿ ಯಾವಾಗ ಐಡೆಂಟಿಫೈ ಮಾಡಿದ್ರು ಅಂದರೆ ಇಟ್ ವಾಸ್ ಐಡೆಂಟಿಫೈಡ್ ಇನ್ 1956 and 1957 in a sick monkey from the Casnur forest which is present in Karnataka. Then since then between 400 to 500 human cases as per year have been reported with 560 fatalities. Then eventually KFD emerged as a grave public health problem spreading through the entire Western Ghats. ಇನ್ನೊಂದು ಡಿಸೀಸಸ್ ಅಲ್ಲಿ ಕೆಲವೊಂದು ಟರ್ಮ್ಸ್ ಇರುತ್ತೆ. ಯಾವ ಟರ್ಮ್ಸ್ ಅಂತಂದರೆ ಆ ಡಿಸೀಸಿಂದ ಸ್ಟೇಟಸ್ ಮೇಲೆ, ಅಂದರೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಇರುತ್ತಲ್ಲ, ಡಿಸೀಸ್ ಸ್ಪ್ರೆಡ್ ಮೇಲೆ ಅದಕ್ಕೆ ಡಿಸೀಸ್ನ ಡಿಫ್ರೆಂಟ್ ನೇಮ್ಸಲ್ಲಿ ಕರೀತಾರೆ. ಒಂದು ಎಂಡೆಮಿಕ್ ಅಂತ ಕರೀತಾರೆ. ಎಂಡೆಮಿಕ್ ಅಂದರೆ ಇಟ್ ಈಸ್ ಆ ಒಂದು ಏರಿಯಾದಲ್ಲಷ್ಟೇ ಸಿಗುತ್ತೆ, ಸರಿನಾ? ಆ ಒಂದು ಏರಿಯಾದಲ್ಲಷ್ಟೇ ಈ ಡಿಸೀಸ್ನ ನೀವು ನೋಡೋಕೆ ಸಾಧ್ಯ. ಈ ರೀತಿ ಅಂತ ಎಂಡೆಮಿಕ್ನ ಇವನ್ ಎನಿಮಲ್ಸಲ್ಲಿ ಯೂಸ್ ಮಾಡ್ತೀವಿ ಅಥವಾ ಸ್ಪೀಸೀಸಲ್ಲಿ ಯೂಸ್ ಮಾಡ್ತೀವಿ. ಕೆಲವೊಂದು ಸ್ಪೀಸೀಸ್ ಆರ್ ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಓಕೆ, ಕೆಲವೊಂದು ಸ್ಪೀಸೀಸ್ ಆರ್ ಎಂಡೆಮಿಕ್ ಟು ಅಮೆಜಾನ್ ರಿವರ್ ಅಂತ ಕರಿತೀವಿ. ಅದೆಲ್ಲ ಎಂಡೆಮಿಕ್. ಇದರ ಡಿಸೀಸ್ ಕೂಡ ಎಂಡೆಮಿಕ್ ಆಗಿರುತ್ತೆ. ಮೀನಿಂಗ್ ದೇ ಆರ್ ಫೌಂಡ್ ಎಟ್ ಅ ಪರ್ಟಿಕ್ಯುಲರ್ ರೀಜನ್. ಓಕೆ, ಫಾರ್ ಎಕ್ಸಾಂಪಲ್ KFD ಡಿಸೀಸ್ ಇದೆಯಲ್ಲ, ಇನಿಷಿಯಲಿ ಇಟ್ ವಾಸ್ ಎಂಡೆಮಿಕ್ ಟು ಕರ್ನಾಟಕ ಆ್ಯಂಡ್ ನೌ ಇಟ್ ಈಸ್ ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಓಕೆ, ಎಂಡೆಮಿಕ್ ಆದಮೇಲೆ ಎಪಿಡೆಮಿಕ್. ಓಕೆ, ಎಪಿಡೆಮಿಕ್ ಅಂದರೆ ಫ್ರಮ್ ಒನ್ ರೀಜನ್ನಿಂದ ಜಾಸ್ತಿ ರೀಜನ್ಗೆ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಯಿತು. ಸ್ಪ್ರೆಡ್ ಏನಾಯ್ತು ಅಂದರೆ ಜಾಸ್ತಿ ರೀಜನ್ಸ್, ಜಾಸ್ತಿ ಡಿಸ್ಟ್ರಿಕ್ಟ್, ಜಾಸ್ತಿ ಸ್ಟೇಟ್ಸ್ನೆಲ್ಲ ಕವರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ, ಅವಾಗ ಎಪಿಡೆಮಿಕ್ ಸ್ಟಾರ್ಟ್ ಕರೀತಾರೆ. ಎಪಿಡೆಮಿಕ್ ಆದಮೇಲೆ ಔಟ್ಬ್ರೇಕ್ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಸ್ಪ್ರೆಡ್ ಜಾಸ್ತಿ ಫಾಸ್ಟ್ ಆಗಿದೆ, ಜಾಸ್ತಿ ರ್ಯಾಪಿಡ್ ಆಗಿದೆ ಅಂದರೆ ಔಟ್ಬ್ರೇಕ್ ಅಂತ ಕರಿತೀವಿ. ಕೊನೆಗೆ ಹೈಯೆಸ್ಟ್ ಯಾವುದು ಅಂತಂದರೆ ಪ್ಯಾಂಡೆಮಿಕ್ ಅಂದರೆ ಥ್ರೂಔಟ್ ದ ವರ್ಲ್ಡ್ ಕಂಟ್ರಿಯಿಂದ ಕಂಟ್ರಿಗೆ ಸ್ಪ್ರೆಡ್ ಆಗ್ತಾ ಇದೆ, ಕಂಟ್ರಿಯಿಂದ ಕಂಟ್ರಿ, ಕಾಂಟಿನೆಂಟಿಂದ ಕಾಂಟಿನೆಂಟ್ ಸ್ಪ್ರೆಡ್ ಆಗ್ತಾ ಇದೆ. ರೀಸೆಂಟಾಗಿ ಮೇಜರ್ ಪ್ಯಾಂಡೆಮಿಕ್ ಯಾವುದು? ಕೋವಿಡ್-19. ಇದು ಕೋವಿಡ್-19 ನೋಡಿ, ಇನಿಷಿಯಲ್ ಆಗಿ ಎಂಡೆಮಿಕ್ ಅನ್ಕೊಂಡ್ರು. ಎಂಡೆಮಿಕ್ ಅಂದರೆ ವುಹಾನ್ ಡಿಸ್ಟ್ರಿಕ್ಸ್ ಆರ್ ವುಹಾನ್ ರೀಜನ್ ಆಫ್ ಚೈನಾದಲ್ಲಿ ಅಷ್ಟೇ ಇತ್ತು ಅಂತ ಅನ್ಕೊಂಡ್ರು. ಆಮೇಲೆ ಎಪಿಡೆಮಿಕ್ ಆಯ್ತದು. ಎಪಿಡೆಮಿಕ್ ಅಂದರೆ ಚೈನಾದ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಯಿತು. ಎಪಿಡೆಮಿಕ್ ಆದಮೇಲೆ ಔಟ್ಬ್ರೇಕ್ ಅಂತ ಕನ್ಸಿಡರ್ ಮಾಡಿದರು. ಅವರೊಬ್ಬರು ಚೈನೀಸ್ ಡಾಕ್ಟರ್, ಚೈನಾದವರು ಇದನ್ನ ನಾರ್ಮಲ್ ಆಗಿ ನೀಟಾಗಿ ಹ್ಯಾಂಡಲ್ ಮಾಡಿಲ್ಲ, ಅದಕ್ಕೋಸ್ಕರ ಔಟ್ಬ್ರೇಕ್ ಆಗ್ತಿದೆ ಅಂತ ಹೇಳಿದರು. ಅವ್ರನ್ನ ಕೊಲೆ ಮಾಡಿಬಿಟ್ರು ಚೈನೀಸ್ ಅಥಾರಿಟೀಸ್ ಅವರು. ಅದಾದಮೇಲೆ ಇಟ್ ಕನ್ವರ್ಟ್ ಇಂಟು ಪ್ಯಾಂಡಮಿಕ್. ಇದರಿಂದ more than 2-3 lakhs people over the world like died, ಸರಿನಾ? ಸೊ ಈ ರೀತಿ ಅಂತ ಒಂದು ಪ್ರೊಸೆಸ್ ಇರುತ್ತೆ ಡಿಸೀಸಲ್ಲಿ. ಬಟ್ KFD ಇದೆಯಲ್ಲ, ಎಟ್ ಪ್ರೆಸೆಂಟ್ ಇಟ್ ಈಸ್ ಅ ಎಂಡೆಮಿಕ್. ಓಕೆ, ಇಟ್ ಈಸ್ ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕ. Then transmission. So transmission in nature the virus is maintained mainly in hard ticks. Okay, hard ticks ಏನಂತ ಕರೀತಾರೆ ಅಂದರೆ Haemophilus spinigera, monkeys, rodents and birds. ಓಕೆ, ಆ ವೈರಸ್ ಯಾವುದ್ರಲ್ಲಿ ಇರುತ್ತೆ ಅಂದರೆ ಟಿಕ್ಸ್ ಅಂದರೆ ಅಂತಂದರೆ ಒಂದು ರೀತಿಯಿಂದ ಪ್ಯಾರಾಸೈಟ್ಸ್. ನಾರ್ಮಲಾಗಿ ಆ ಪ್ಯಾರಾಸೈಟ್ ಕ್ಯಾಟಲ್ಸ್ ಆಗಲಿ ಮಂಕೀಸಲ್ಲಿ ಇರುತ್ತೆ, ಸರಿ? ಮಂಕೀಸಲ್ಲಿ ಇರುತ್ತೆ. ಆ ಜಿಗಣೆ ಅಂತಾರಲ್ಲ, ಅದಕ್ಕೆ ಟಿಕ್ಸ್ ಅಂತ ಕರೀತಾರೆ. ಮಂಕೀಸಲ್ಲಿ ಇರುತ್ತೆ. ಅವು ಬ್ಲಡ್ನ ಸಕ್ ಮಾಡಿರುವಂಥ ಒಂದು ಪ್ಯಾರಾಸೈಟ್ಸ್ ಇರುತ್ತೆ. ಆ ಪ್ಯಾರಾಸೈಟ್ಸಿಂದ ಸ್ಪ್ರೆಡ್ ಆಗುತ್ತೆ. ಅದ್ರ ಜೊತೆಗೆ ಮಂಕೀಸ್, ರೋಡೆಂಟ್ಸ್ ಆ್ಯಂಡ್ ಬರ್ಡ್ಸ್ ಆಲ್ಸೋ ಅದರಲ್ಲೂ ಕೂಡ ಇದರಲ್ಲಿರುತ್ತೆ. ರೋಡೆಂಟ್ಸ್ ಅಂದರೆ ಏನು? ರೋಡೆಂಟ್ಸ್ ಅಂದರೆ ಕೈಂಡ್ ಆಫ್ ಸ್ಪೀಸೀಸ್ ವಿಚ್ ಆರ್ ಸಿಮಿಲರ್ ಟು ಡಾಗ್ಸ್, ಸರಿನಾ? ಡಾಗ್ಸ್ ಅಲ್ಲ, ರ್ಯಾಟ್ಸ್ ಅಥವಾ ಮೌಸ್ ಇರ್ತದೆ, ಅದಕ್ಕೆ ರೋಡೆಂಟ್ಸ್ ಅಂತ ಕರೀತಾರೆ. Then to humans it may occur after a tick bite or contact with an infected animal. ಏನಾದರೂ ಟಿಕ್ ಬಂದು ನಿಮಗೆ ಬೈಟ್ ಮಾಡ್ತದೋ, ಜಿಗಣೆ ಬಂದು ನಿಮಗೆ ಬೈಟ್ ಮಾಡ್ತಾ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರು ಒಂದು ಆಲ್ರೆಡಿ ಇನ್ಫೆಕ್ಟೆಡ್ ಅನಿಮಲ್ ಇದೆ, ಸರಿನಾ? ಮಂಕಿ ಇದೆ, ಅದನ್ನ ಏನಾದರೂ ಮಂಕಿ ನೀವು ಕನ್ಸ್ಯೂಮ್ ಮಾಡಿದ್ರಿ, ತಿಂದರೆ ಅಂತ ಮಂಕಿನ ಟಚ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರಿ, ಅದರಿಂದ ನಿಮಗೆ ಈ ಡಿಸೀಸ್ ಸ್ಪ್ರೆಡ್ ಆಗುವಂಥ ಚಾನ್ಸ್ ಇರುತ್ತೆ, ಸರಿನಾ? ಪ್ರಾಣಿಯಿಂದ ಸ್ಪ್ರೆಡ್ ಆಗ್ತದೆ, ಅದಕ್ಕೋಸ್ಕರ ಝೂನೋಟಿಕ್. ದೆನ್ ಅಕರೆನ್ಸಸ್ ಟೈಮ್ ಯಾವಾಗಂತಂದರೆ ನಾರ್ಮಲಿ ಟ್ರಾನ್ಸ್ಮಿಷನ್ ಬಿಗಿನ್ಸ್ ಫ್ರಮ್ ಲೇಟ್ ನವೆಂಬರ್ ಟು ಜೂನ್ ಆ್ಯಂಡ್ ಪೀಕ್ಸ್ ಬಿಟ್ವೀನ್ ಡಿಸೆಂಬರ್ ಟು ಮಾರ್ಚ್. ಓಕೆ, ಅಂದರೆ ಲೇಟ್ ನವೆಂಬರ್ ಅಂದರೆ ಏನು? ಪೋಸ್ಟ್ ಮಾನ್ಸೂನ್ ಸೀಸನಲ್ಲಿ ಇದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್
ಡಿಸೀಸ್ ಪ್ರೊಫೈಲಲ್ಲಿ ನೆಕ್ಸ್ಟ್ ಏನಂತಂದರೆ ಟ್ರಾನ್ಸ್ಮಿಷನ್ ಮೆಥಡ್ ನೋಡಿ. ಓಕೆ, ಸೊ ಟ್ರಾನ್ಸ್ಮಿಷನ್ ಮೆಥಡ್ ಅಂತಂದರೆ ಇನಿಷಿಯಲ್ ಆಗಿ ಸೆವರಲ್ ಸ್ಪೀಸೀಸ್ ಆಫ್ ಟಿಕ್ಸ್ ವಿಚ್ ಇಸ್ ಮೋಸ್ಟ್ ಪ್ರಿಫರೆಂಟ್ಲಿ ಹೆಮಫಿಸಲಿಸ್ ಸ್ಪಿನಿಗೇರಾ ಆರ್ ದ ವೆಕ್ಟರ್ಸ್ ಅಂತಂದರೆ ಆ ಡಿಸೀಸ್ ಕಾಸ್ ಮಾಡೋಂಥ ಪ್ಯಾಥೋಜನ್ ಬೇರೆ ಇರುತ್ತೆ, ಆ ಡಿಸೀಸ್ ಹೋಸ್ಟ್ ಮಾಡೋಂಥ ವೆಕ್ಟರ್ಸ್ ಬೇರೆ ಇರುತ್ತೆ. ಸರಿನಾ? ಪ್ಯಾಥೋಜನ್ಗೆ ಮೈಕ್ರೋಬ್ಸ್ ಇರುತ್ತೆ, ವೆಕ್ಟರ್ಸ್ ಏನಂತಂದರೆ ಹೋಸ್ಟ್ ಮಾಡ್ತಾ ವೆಕ್ಟರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಫೇಮಸ್ ಹೋಸ್ಟ್ ಯಾವುದಂದರೆ ಟಿಕ್ಸ್ ಆಗಲಿ, ಮಸ್ಕಿಟೋಸ್. ಸರಿನಾ? ಮಸ್ಕಿಟೋಸಲ್ಲಿ ಏಡಿಸ್ ಈಜಿಪ್ಟಿ ಮಸ್ಕಿಟೋ ಇರುತ್ತಲ್ಲ, ಏಡಿಸ್ ಈಜಿಪ್ಟಿ ಮಸ್ಕಿಟೋ ಏನು ಮಾಡುತ್ತೆ, ಇಟ್ ಆಕ್ಟ್ಸ್ ಆಸ್ ಅ ಹೋಸ್ಟ್ ಟು ಮೆನಿ ಆಫ್ ದ ವೈರಸಸ್ ಆ್ಯಂಡ್ ಬ್ಯಾಕ್ಟೀರಿಯಾಸ್. ಇಟ್ ಆಲ್ಸೋ ರಿಸಲ್ಟ್ಸ್ ಇನ್ ಕಾಸಿಂಗ್ ಬ್ಯಾಕ್ಟೀರಿಯಾ, ಡೆಂಗ್ಯೂ, ಜಿಕಾ ವೈರಸ್ ಎಲ್ಲ ಕಾಸ್ ಮಾಡುತ್ತೆ ಅದು. ಓಕೆ, ದೆನ್ at the vectors of KFD, the larvae appears after the monsoon and nymphs start appearing on the November or December. ಸರಿ, ಇನಿಷಿಯಲಿಗೆ ಲಾರ್ವೆ ಇರುತ್ತೆ, ದೆನ್ ಇಟ್ ಕನ್ವರ್ಟ್ಸ್ ಇಂಟು ಲಿಮ್ಸ್. ಆ ಲಿಮ್ಸ್ ಏನಾದರೂ ಇಟ್ ಕ್ಯಾನ್ ಅಫೆಕ್ಟ್ ಕ್ಯಾಟಸ್ ಆರ್ ಇಟ್ ಕ್ಯಾನ್ ಅಫೆಕ್ಟ್ ರೋಡೆಂಟ್ಸ್, ಅದೇ ರೋಡೆಂಟ್ಸ್ಗೆ ಅಫೆಕ್ಟ್ ಮಾಡುತ್ತೆ, ಆರ್ ಇಟ್ ಕ್ಯಾನ್ ಬಿ ಅಫೆಕ್ಟಿಂಗ್ ಓಕೆ ಲೈಕ್ ಇವನ್ ಮಂಕೀಸ್ ಆಲ್ಸೋ. ಆ ಮಂಕಿಯಿಂದ ಇಫ್ ಯು ಆರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಡೆಡ್ ಅನಿಮಲ್, ಡೆಡ್ ಮಂಕಿ ಅಥವಾ ಡೆಡ್ ಕ್ಯಾಟಲ್ ಕನ್ಸ್ಯೂಮ್ ಮಾಡೋದಾಗಲಿ, ಅಥವಾ ಟಿಕ್ಸ್ ಡೈರೆಕ್ಟಾಗಿ ನಿಮಗೆ ಕಚ್ಚಿತು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಇನ್ಫೆಕ್ಟ್ ಪೀಪಲ್. ಓಕೆ, ಇದರಲ್ಲಿ ಪೂಲ್ಸ್ ಅಂತ ಕರೀತಾರೆ. ಪೂಲ್ಸ್ ಅಂದರೆ ಅಂತಂದರೆ ದೀಸ್ ಪೋಲ್ಸ್ ಆರ್ ಫೌಂಡ್ ನಿಯರ್ ಮಂಕಿ ಕಾರ್ಕಸಸ್ ಆ್ಯಂಡ್ ಕ್ಯಾನ್ ಬಿ ಹಾಟ್ಸ್ಪಾಟ್ ಆಫ್ ಇನ್ಫೆಕ್ಷನ್. ಎಲ್ಲಾದರೂ ಮಂಕಿ ಸತ್ತಿತ್ತು ಅಂದರೆ ಇಫ್ ಇಟ್ ಈಸ್ ಇನ್ಫೆಕ್ಟೆಡ್ ಬೈ ಕ್ಯಾಸ್ನರ್ ಫಾರೆಸ್ಟ್ ಡಿಸೀಸ್, ಇಫ್ ಇಟ್ ಈಸ್ ಇನ್ಫೆಕ್ಟೆಡ್ ಬೈ KFD ವೈರಸ್, ಅದು ಇಟ್ ಆಕ್ಟ್ಸ್ ಆಸ್ ಅ ಪೂಲ್. ಸರಿನಾ? ಸೋರ್ಸ್ ಆಫ್ KFD ವೈರಸಸ್. ಸರಿನಾ? ಇನ್ ಕೇಸ್ ಯು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಟ್ ಮಂಕಿ, ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಯು ಆಲ್ಸೋ. ದಿಸ್ ಇಸ್ ದ ಮೆಥಡ್ ಆಫ್ ಟ್ರಾನ್ಸ್ಮಿಷನ್. ದೆನ್ ಇದಾದಮೇಲೆ ಆಫ್ಟರ್ ದಿಸ್ ವಾಟ್ ಆರ್ ಸಿಂಪ್ಟಮ್ಸ್? ಸಿಂಪ್ಟಮ್ಸ್ ಏನಂತಂದರೆ ಇಟ್ ಈಸ್ ಕ್ಯಾರೆಕ್ಟರೈಸ್ ಬೈ ಚಿಲ್ಸ್, ಫ್ರಂಟಲ್ ಹೆಡ್ಏಕ್, ಬಾಡಿ ಏಕ್ ಆ್ಯಂಡ್ ಹೈ ಫೀವರ್ ಫಾರ್ ಅಪ್ ಟು 12 days ವಿತ್ ಕೇಸ್ ಆಫ್ ಫರ್ಟಿಲಿಟಿ ರೇಟ್ ಆಫ್ 3 to 5%. ಓಕೆ, ಇನಿಷಿಯಲ್ ಆಗಿ ಚಳಿ ಸ್ಟಾರ್ಟ್ ಆಗುತ್ತೆ, ಚಳಿ ಆದಮೇಲೆ ಫ್ರಂಟಲ್ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ದೆನ್ ಬಾಡಿ ಏಕ್, ಮೈ ಕೈ ಎಲ್ಲ ಪೇನ್ ಆಗಿ ಸ್ಟಾರ್ಟ್ ಆಗುತ್ತೆ, ದೆನ್ ಹೈ ಫೀವರ್ ಇರುತ್ತೆ ಫಾರ್ 5 to 12 days. ಆಮೇಲೆ ಇಫ್ ಇಟ್ ಈಸ್ ನಾಟ್ ಟ್ರೀಟೆಡ್, ಸಿಂಪ್ಟಮ್ಸ್ನ ಟ್ರೀಟ್ ಮಾಡಲಿಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ಫರ್ಟಿಲಿಟಿ ಆಫ್ 3 to 5%. ಓಕೆ, ಡೆತ್ ಕೂಡ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ದೆನ್ ಡಯಾಗ್ನೋಸಿಸ್, ಅದನ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಸೊ ಏನು ಡಯಾಗ್ನೋಸಿಸ್ ಅಂದರೆ ಡಿಸೀಸ್ ಇದೆಯಲ್ಲ ಅಂತ ಐಡೆಂಟಿಫೈ ಮಾಡೋದು. ಡಿಸೀಸ್ ಇದೆಯೋ ಇಲ್ಲ ಅಂತ ಐಡೆಂಟಿಫೈ ಮಾಡಿದ್ಮೇಲೆ ದೆನ್ ಟ್ರೀಟ್ಮೆಂಟ್ ಬರುತ್ತೆ. ಓಕೆ, ಫಸ್ಟ್ ಇಸ್ ಡಯಾಗ್ನೋಸಿಸ್. ಡಯಾಗ್ನೋಸಿಸ್ ಕ್ಯಾನ್ ಬಿ ಮೇಡ್ ಇನ್ ದ ಅರ್ಲಿ ಸ್ಟೇಜಸ್ ಆಫ್ ಇಲ್ನೆಸ್ ಬೈ ಮಾಲಿಕ್ಯುಲರ್ ಡಿಟೆಕ್ಷನ್ ಬೈ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಆರ್ ವೈರಸ್ ಐಸೋಲೇಷನ್ ಫ್ರಮ್ ದ ಬ್ಲಡ್. ಆ ಬ್ಲಡ್ಡಿಂದ ವೈರಸ್ ಐಸೋಲೇಷನ್ ಮಾಡಿ ಅಥವಾ ಪಾಲಿಮರೇಸ್ ಚೈನ್ ರಿಯಾಕ್ಷನಿಂದ ಯು ಕ್ಯಾನ್ ಐಡೆಂಟಿಫೈ ವೆದರ್ ಯು ಬಿನ್ ಇನ್ಫೆಕ್ಟೆಡ್ ಬೈ KFD ವೈರಸ್ ಆರ್ ನಾಟ್. ದೆನ್ ಲೇಟರ್ ಸಿರೋಲಜಿಕ್ ಅಂದರೆ ಬ್ಲಡ್ ಟೆಸ್ಟಿಂಗ್ using enzyme-linked immunoabsorbent serological assay can be performed. ಓಕೆ, ಇದನ್ನ ಎಲಿಸಾ ಟೆಸ್ಟ್ ಅಂತ ಕರೀತಾರೆ. ಎಲಿಸಾ ಟೆಸ್ಟ್ ಅಂದರೆ ಬ್ಲಡ್ನ ಟೆಸ್ಟ್ ಮಾಡೋದಕ್ಕೆ ಎಲಿಸಾ ಅಂತ ಕರೀತಾರೆ. ಓಕೆ, ಅದರಿಂದ ನಿಮ್ಮ ಹತ್ರ ಬಾಡಿಯಲ್ಲಿ ಕ್ಯಾಸ್ನರ್ ಫಾರೆಸ್ಟ್ ಡಿಸೀಸ್ ಇದೆಯಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಫೈಂಡ್ ಔಟ್ ಮಾಡ್ಬೋದು. ದಿಸ್ ಎಲಿಸಾ ನಾರ್ಮಲ್ ಆಗಿ ಆ ಥರ ಹೆಸರು ಕೇಳಿದ ತಕ್ಷಣ ಮೋಸ್ಟ್ಲಿ ಏನು ಬರುತ್ತೆ ನಿಮ್ಮ ಮೈಂಡಲ್ಲಿ? ಮೋಸ್ಟ್ಲಿ ಇಟ್ ಮೇ ಬಿ ಯಾವುದೋ ಒಂದು ಸ್ಪೇಸ್ ಇದಿರ್ಬೋದು, ಪ್ರೋಗ್ರಾಮ್ ಇರ್ಬೋದು, ಅಥವಾ ಯಾವುದೋ ಒಂದು ಗ್ರಾವಿಟೇಷನ್ ಡಿಟೆಕ್ಷನ್ ಸೆಂಟರ್ ಇರ್ಬೋದು. ಆ ಥರ ಲೀಗೋ, ಲೀಸಾ ಪಾತ್ ಫೈಂಡರ್ ಆ ಥರ ಯಾವುದೋ ಇದಿರ್ಬಂತ ಅನ್ಕೋತೀರಾ. ಬಟ್ ಎಲಿಸಾ ಏನಂತಂದರೆ ಇಟ್ ಈಸ್ ಡೀಲಿಂಗ್ ವಿತ್ ಡಿಸೀಸ್ ಡಿಟೆಕ್ಷನ್, ಡಯಾಗ್ನೋಸಿಸ್ ಬಗ್ಗೆ ಇದೆ. ಸೊ ಇನ್ ಕೇಸ್ UPSC ಪ್ರಿಲಿಮ್ಸಲ್ಲಿ ಏನಾದರೂ ಕ್ವಶನ್ ಬಂದಿತ್ತು ಅಂದ್ಕೊಳ್ಳಿ, ಕ್ವಶನ್ ರಿಗಾರ್ಡಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ಎಲಿಸಾ ಡೀಲ್ ವಿತ್ ಅಂತಂದೇಳಿ ಆಪ್ಷನ್ಸಲ್ಲಿ ಗ್ರಾವಿಟೇಷನ್ ವೇವ್ ಡಿಟೆಕ್ಷನ್, ಸ್ಪೇಸ್ ಪ್ರೋಗ್ರಾಮ್, ಸನ್ಲೈಟ್, ಏನಾದರೂ ಲೈಕ್ ಕೊರೋನಾ ಡಿಟೆಕ್ಷನ್ ಆ ಥರ ಆಗಲಿ, ಜೊತೆಗೆ ಡಿಸೀಸ್ ಇದೆ ಅಂತ ಕೊಟ್ಟರೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಡಿಸೀಸ್ ಇರುತ್ತೆ. ಇಂಪಾರ್ಟೆಂಟ್ ಇದು ಎಲಿಸಾ. ಡೋಂಟ್ ಕನ್ಫ್ಯೂಸ್ ಇಟ್ ವಿತ್ ಲೀಸಾ ಪಾತ್ ಫೈಂಡರ್, ಲೀಸಾ ಆ ಥರ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಎಲಿಸಾ ಬೇರೆ. ದೆನ್ ಸೊ ಟ್ರೀಟ್ಮೆಂಟ್ ಆ್ಯಂಡ್ ಪ್ರಿವೆನ್ಷನ್ ಯಾವ ಥರ ಅಂತಂದರೆ ಡಾಕ್ಟರ್ಸ್ ಮ್ಯಾನೇಜ್ ಸಿಂಪ್ಟಮ್ಸ್ ಆ್ಯಂಡ್ ಮಾನಿಟರ್ ವೈಟಸ್ ಡೈಲಿ ಇನ್ ದ ಅಬ್ಸೆನ್ಸ್ ಆಫ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್. ಪರ್ಟಿಕ್ಯುಲರ್ ಆಗಿ KFD ವೈರಸ್ನ ಟ್ರೀಟ್ ಮಾಡೋಕ್ಕೋಸ್ಕರ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ. ಯಾವುದಾದ್ರು ಡಿಸೀಸ್ಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಅಂದಾಗ ಏನು ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಬರುವಂಥ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ತೀರಾ. ಓಕೆ, ಸೊ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ತೀರಾ. ಕೊರೋನಾ ವೈರಸಲ್ಲೂ ಕೂಡ ಅದೇ ಥರ ಇತ್ತು. ಸ್ಪೆಸಿಫಿಕ್ ಆಗಿ ಕೊರೋನಾ ವೈರಸ್ಗೆ ಡೈರೆಕ್ಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇದ್ದಿಲ್ಲ. ಇನ್ಸ್ಟೆಡ್ ಯು ಕುಡ್ ಟ್ರೀಟ್ಮೆಂಟ್ ಏನು ಮಾಡ್ತೀರಾ ಅಂದರೆ ಸಿಂಪ್ಟಮ್ಸ್. ಕೊರೋನಾ ವೈರಸಲ್ಲಿ ಚಳಿ ಜಾಸ್ತಿ ಆಗ್ತಾ ಇತ್ತು, ಜ್ವರ ಬರ್ತಾ ಇತ್ತು, ಆ ಥರವಂಥ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ತಾಯಿದ್ರು. ಓಕೆ, ಪ್ರೋಟೀನ್ಸ್ ಆರ್ ರಿಸೀವಿಂಗ್ ಫ್ರೀ ಟ್ರೀಟ್ಮೆಂಟ್ ಆ್ಯಸ್ ಪರ್ ದ ಸ್ಟೇಟ್ ಗೌರ್ಮೆಂಟ್ಸ್. ಪೇಷಂಟ್ಸ್ ಆರ್ ರಿಸೀವಿಂಗ್ ಫ್ರೀ ಟ್ರೀಟ್ಮೆಂಟ್ ಆ್ಯಸ್ ಪರ್ ದ ಸ್ಟೇಟ್ ಗೌರ್ಮೆಂಟ್ಸ್ ಡಿಸಿಷನ್ಸ್. ಓಕೆ, ಫ್ರೀ ಟ್ರೀಟ್ಮೆಂಟ್ ಇದೆ. ದೆನ್ ಅ ವ್ಯಾಕ್ಸಿನ್ which is a formally inactivated KFD vaccine does exist for KFD and is used in endemic areas of India. ಸೊ ಇದಕ್ಕೆ ವ್ಯಾಕ್ಸಿನ್ ಇದೆ. ಇಂಪಾರ್ಟೆಂಟ್ ಇದೆ. KFDಗೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ UPSCಲಿ ನಿಮಗೆ ಕನ್ಫ್ಯೂಸ್ ಮಾಡೋದು ಯಾವ ಥರ ಅಂತಾರೆ, ಯಾವುದೊಂದು ಡಿಸೀಸ್ ಕೊಟ್ಟು ಅದಕ್ಕೆ ವ್ಯಾಕ್ಸಿನ್ ಇದೆಯೋ ಇಲ್ವಾ ಅಂತ ಸ್ಟೇಟ್ಮೆಂಟ್ ಕೇಳ್ತಾರೆ. ಅದನ್ನು ನೀವು ಏನು ಮಾಡ್ತೀರೋ ನಾರ್ಮಲ್ ಆಗಿ ಈ ಥರ ಒಂದು ಡಿಸೀಸ್ UPSC ಕೇಳಿದ್ರೆ ಮೋಸ್ಟ್ಲಿ ವ್ಯಾಕ್ಸಿನ್ ಇಲ್ವಾ ಅಂತ ಕನ್ಸಿಡರ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಬಟ್ ಇದರಲ್ಲಿ KFDಗೆ ವ್ಯಾಕ್ಸಿನ್ ಇದೆ. ಓಕೆ, however the Indian Council of Medical Research or ICMR is said to be in consultation with Indian Immunological for development of another vaccine. Okay, ಇನ್ನೊಂದು ವ್ಯಾಕ್ಸಿನ್ನ ಡೆವಲಪ್ ಮಾಡ್ತಾ ಇದ್ದಾರೆ.
ದೆನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಎನ್ ಡೈಇಥೈಲ್ ಫಿನೈಲ್ ಅಸೆಟಲಮೈಡ್ ಆರ್ ಡೆಪೋ ಆಯಿಲ್ ಟು ಬಿ ಅಪ್ಲೈಡ್ ಟು ದ ಎಕ್ಸ್ಪೋಸ್ ಸ್ಕಿನ್ ವಿಚ್ ಆ್ಯಕ್ಟ್ಸ್ ಎಸ್ ಅ ಡಿಕ್ ರಿಪೆಲೆಂಟ್. ಓಕೆ, ಏನಂತಾರೆ ಟ್ರೀಟ್ಮೆಂಟ್ಗಿಂತ ಬೆಟರ್ ಏನಂದರೆ ಕ್ಯೂರ್ ಅಲ್ಲ. ಸೊ ಕ್ಯೂರ್ ಇದರಲ್ಲಿ ಅಂತಂದರೆ ಒಂದು ಟಿಕ್ಸ್ನ ಬೈಟ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಸೊ ನಾರ್ಮಲಾಗಿ ಡೆಂಗು ಬರಬಾರ್ದು ಏನು ಮಾಡ್ತೀರಾ, ಮಸ್ಕಿಟೋ ಕಚ್ಚಬಾರ್ದು. ಸೊ ಮಸ್ಕಿಟೋ ಕಚ್ಚಬಾರ್ದಕ್ಕೋಸ್ಕರ ಏನು ಮಾಡ್ತೀರಾ, ಮಸ್ಕಿಟೋ ರಿಪೆಲೆಂಟ್ ಬಾಡಿ ಮೇಲೆ ಹಚ್ಕೋತೀರಾ. ಇದರಲ್ಲಿ ಕೂಡ ಅದೇ. ಸೊ ಟಿಕ್ಸ್ನ ರಿಪೆಲ್ ಮಾಡೋಕ್ಕೋಸ್ಕರ ಒಂದು ಡೆಪೋ ಆಯಿಲ್ ಅಂತ ಕೊಡ್ತಾರೆ. ಆ ಡೆಪೋ ಆಯಿಲ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಿರ್ತಾರೆ ಎಂಡೆಮಿಕ್ ಏರಿಯಾಸಲ್ಲಿ. ಅದನ್ನ ನೀವು ಹಚ್ಕೊಂಡಾಗ ಟಿಕ್ಸ್ ಬೈಟ್ ಆಗೋದಿಲ್ಲ. ಟಿಕ್ ಬೈಟ್ ಆಗಿಲ್ಲ ಅಂತಂದರೆ KFD ವೈರಸ್ ನಿಮಗೆ ಇನ್ಫೆಕ್ಟ್ ಮಾಡೋದಿಲ್ಲ ಅಷ್ಟೇ. ಸೊ ದಿಸ್ ಈಸ್ ಅಬೌಟ್ KFD, ಸ್ಮಾಲ್ ಟಾಪಿಕ್ ಬಟ್ ವೆರಿ ಇಂಪಾರ್ಟೆಂಟ್ ಫ್ರಮ್ UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಬರುವಂಥ ಕ್ಲಾಸಲ್ಲಿ ಬೇರೆ ವೀಡಿಯೋಸ್ನ ಕೂಡ ಡಿಸ್ಕಸ್ ಮಾಡೋಣಂತೆ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿತ್ ದಿಸ್ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.